ಕಲಬುರಗಿಯಲ್ಲಿ ಖಾಸಗಿ ಶಾಲಾ ಬಸ್ಗಳ ಬೇಜವಾಬ್ದಾರಿತನಕ್ಕೆ 5 ವರ್ಷದ ಮುಗ್ಧ ಬಾಲಕ ಬಲಿಯಾಗಿರುವ ಘಟನೆ ಇಡೀ ಜಿಲ್ಲೆಯನ್ನೇ ಕೆಂಗೆಡಿಸಿದೆ. ಈ ದುರ್ಘಟನೆಯನ್ನು ಖಂಡಿಸಿ ಹಾಗೂ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ವಿರುದ್ಧ ನಮ್ಮ ಕರ್ನಾಟಕ ಸಂಘಟನೆ ವೇದಿಕೆ ಇಂದು ತುರ್ತು ಪತ್ರಿಕಾಗೋಷ್ಠಿ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕಳೆದ 4 ತಿಂಗಳುಗಳಿಂದ ಸತತವಾಗಿ ಪ್ರತಿಭಟನೆ ನಡೆಸಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಂಘಟನೆ ಗಂಭೀರ ಆರೋಪ ಮಾಡಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ಹೆಗ್ಗ ಅವರಾಗಿರ್ಬೋದು ಹಾಗೂ ಸಂಘಟನೆ ಪದಾಧಿಕಾರಿಗಳಾಗಿರ್ತಕ್ಕಂಥ ಸಾಗರ್ ಬಾವಿ, ಸಚಿನ್ ಪೂಜಾರಿ, ಪ್ರದೀಪ್ ಓಂಕಾರ್, ಮತ್ತೆ ಶಿವಕುಮಾರ್ ಪಾಟೀಲ್, ಮತ್ತೆ ಬೀರು ಪೂಜಾರಿ ಆಗಿರ್ಬೋದು, ಶಿವ ಕೊಡಸಾಲಿ ಆಗಿರ್ಬೋದು ಹಾಗೂ ಇನ್ನಿತರರು ಎದುರುಗಡೆ ಒಂದು 4 ಜನ ಕೂತಿದ್ದಾರೆ. ಅವರೆಲ್ಲ ಪದಾಧಿಕಾರಿಗಳು ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ ಕಲಬುರಗಿ ನಗರದಲ್ಲಿ ಖಾಸಗಿ ಶಾಲೆ ಬಸ್ ಸಂಬಂಧಿಸಿದಂತೆ ದುರ್ಘಟನೆ ಕುರಿತು ಹಾಗೂ ಖಾಸಗಿ ಶಾಲೆಗಳ ಶಾಲಾ ಮಂಡಳಿಯ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಕಳೆದ 4 ತಿಂಗಳಿಂದ ಅಂದ್ರೆ ಸುಮಾರು 2 ಸಲ 3 ಸಲ ಪ್ರೆಸ್ ಮೀಟು ಮಾಡಿದ್ದೀವಿ. ಜೊತೆಗೇನಿದೆ ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ, ಪ್ರತಿಭಟನೆ ಕೂಡ ಮಾಡಿದ್ದೀವಿ. ಜೊತೆಗೇನಿದೆ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿ ಮನವಿ ಪತ್ರ ಕೂಡ ನೀಡಿದ್ದೀವಿ. ಇದರಿಂದ ಯಾವುದೇ ರೀತಿ ಉಪಕಾರಿ ಆಗಿಲ್ಲ, ಉಪಯೋಗ ಆಗಿಲ್ಲ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದ್ಸಲ ಒಂದು ಈ ದುರ್ಘಟನೆ ನಡೆದ ಮ್ಯಾಗ ಮತ್ತೊಂದ್ಸಲ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ನಮ್ ಬಂದ್ ಒದಗ್ಯದ. ಒಂದು ಹೈಕೋರ್ಟ್ ಆದೇಶ ಮಾಡ್ತು ಮೊನ್ನೆ. ಹೈಕೋರ್ಟ್ ಆದೇಶ ನಾವು ಪ್ರೀತಿಯಿಂದ ಸ್ವಾಗತ ಮಾಡ್ತೀವಿ. ಆ ಹೈಕೋರ್ಟ್ ಆದೇಶಕ್ಕೂ ಒಂದು ಇದಿಲ್ಲ, ಕಿಮ್ಮತ್ ಇಲ್ದಿರೋ ತರ ಮಾಡ್ತಿದಾರ. ಜೊತೆಗೆ 20 ದಿನಗಳ ಹಿಂದೆ ಮತ್ತೆ ಇದೇ ಡಿಜಿಟಲ್ ಮಾಧ್ಯಮದಲ್ಲೇ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ನಿ. ಏನಂತಂದ್ರೆ ಈ ತರ ಹಿಂಗ ಆಗ್ತಿದೆ, ಯಾವುದೇ ರೀತಿ ಕೆಟ್ಟ ಘಟನೆ ನಡಿಬಾರ್ದು, ಅದಕ್ಕಿಂತ ಮುಂಚೆ ತಾವೆಲ್ಲ ಸ್ಕೂಲ್ ಕಾಲೇಜ್ಗಳೆಲ್ಲ ಸ್ಟಾರ್ಟ್ ಆಗ್ಲತ್ತ, ಅದಕ್ಕಿಂತ ಮುಂಚೆ ತಾವೆಲ್ಲ ಪ್ರೆಸ್ ಮೀಟ್ ಮುಖ್ಯ ಅಧಿಕಾರಿಗಳಿಗಾಗಿರ್ಬೋದು ಎಲ್ರಿಗೂ ಒಂದು ಮಾಹಿತಿ ನೀಡಿ ಏನದ ಒಂದು ಒಳ್ಳೆ ರೀತಿ ನಿಂತು ಬರಂಗ್ ಮಾಡ್ರಿ, ಯಾವುದೇ ರೀತಿ ದುರ್ಘಟನೆ ನಡ್ಲಾರ್ದಂಗ್ ಮಾಡ್ರಿ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿ ಜಿಲ್ಲಾಧಿಕಾರಿಗಳು ಕೂಡ ಒಂದು ಮನವಿ ಲೆಟರ್ ಕೊಟ್ಟಿದ್ವಿ. ಅವ್ರ ಕಡೆಯಿಂದ ಅದೇ ಒಂದು ಮುಂದಿನ ಕ್ರಮಕ್ಕಾಗಿ ಕೈಗೊಳ್ಳಲಾಗಿದೆ ಅಂತ ಒಂದು DC ಕಡೆಯಿಂದ ಲೆಟರ್ ಕೊಟ್ಟ. ಮುಂದಿನ ಕ್ರಮ ಏನ್ ಕೈಗೊಂಡ್ರು, ಆ ಕ್ರಮ ಕೈಗೊಂಡಿದ್ರಂದ್ರೆ ಇವತ್ತಿನ ದಿನ ಒಂದು SRN ಮೆಹ್ತಾ ಸ್ಕೂಲ್ದು ಒಳಗೆ ಈ ತರ ದುರ್ಘಟನೆ ನಡೆಯಂತ ಪರಿಸ್ಥಿತಿ ಬರ್ಲಿಲ್ಲ. SRN ಮೆಹ್ತಾ ಅಂತಂದ್ರೆ ನಾವು ಅವ್ರ ಮ್ಯಾಗೇನ್ ಟಾರ್ಗೆಟ್ ಮಾಡತ್ತಿಲ್ಲ. ಯಾಕಂತಂದ್ರಲ್ಲ, ನಮ್ಮ ಟಾರ್ಗೆಟ್ ಇದ್ದಿದ್ದೆ ಖಾಸಗಿ ಮಂಡಳಿ ಎಲ್ಲಾ ಶಾಲಾ ಮಂಡಳಿ ಆಡಳಿತದ ಮೇಲೆ. ಇವಾಗ ಒಂದು ಉದಾಹರಣೆ ಜಸ್ಟ್ ಅಷ್ಟೇ, SRN ಮೆಹ್ತಾದ ಒಂದು ಆಗಿದ್ದು ಒಂದು ಉದಾಹರಣೆ. ಬರ್ತಕ್ಕಂಥ ದಿನಗಳಲ್ಲಿ ನಾವ್ ಇದೇ ರೀತಿ ನಾವು ಕೇರ್ಲೆಸ್ ಮಾಡ್ಕೊಂಡು ಹೋದಿವಿ. ಯಾವ್ದು ಇಲ್ಲಿ ಸ್ಥಳೀಯ ಉಸ್ತುವಾರಿ ಪ್ರಿಯಾಂಕಾ ಸಾಬ್ರು ಆಗಿರ್ಬೋದು, ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಜಿಲ್ಲಾಧಿಕಾರಿಗಳು ಗಮನ ಹರಿಸ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ಬೇಕು. ಇಲ್ಲ ಅಂತಂದ್ರೆ SRN ಮೆಹ್ತಾದ ಒಂದು ನಿನ್ನೆ ಕಳೆದೋಗ್ಯದ ಒಂದು ಪ್ರಾಬ್ಲಮ್ ಆಗಿ ಹಿಂಗಾಗ್ಯದ. ಅದು ಕೂಡ ಮತ್ತೆ ಬೇರೆ ಬೇರೆ ಸ್ಕೂಲ್ಗಳಿಂದ ಕಾಲೇಜ್ಗಳಿಂದ ಮತ್ತೆ ಈ ತರ ದುರ್ಘಟನೆ ನಡೀತದೆ ಅಂತೇಳಿ 101% ಈ ಮೂಲಕ ನಾ ಹೇಳ್ತೀನಿ. ಮತ್ತೊಂದೇನದ, ನಿನ್ನೆ ನಡೆದ ಘಟನೆ ಒಂದು 5 ವರ್ಷದ ಮಗು ಬಾಲಕ ಮೃತಪಟ್ಟಿದ್ದು ತಿಳಿದು ಒಂದು ದುಃಖಕರ ವಿಷಯ ಆಗಿದೆ. ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಸಂತಾಪ ವ್ಯಕ್ತಪಡಿಸ್ತೀವಿ. ಮಕ್ಕಳ ಸುರಕ್ಷತೆ ಬಗ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ರಾಜಿ ಆಗ್ಬಾರ್ದು. ತಮ್ಮ ರಾಜಕೀಯ ವಿಷಯಗಳನ್ನೆಲ್ಲ ಬದಿಗಿಟ್ಟು ಇಲ್ಲಿ ಸ್ಥಳೀಯ ಶಾಸಕರುಗಳಾಗಿರ್ಬೋದು, ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಹಾಗೂ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಾಗಿರ್ಬೋದು, ಸ್ಥಳೀಯ ಎಲ್ಲಾ BJP ಕಾಂಗ್ರೆಸ್ ಶಾಸಕರುಗಳಾಗಿರ್ಬೋದು, ತಾವು ಇದ್ರ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನದ ತಮ್ಮ GB ಮೀಟಿಂಗ್ ಒಳಗ ಇದ್ರ ಬಗ್ಗೆ ಎಲ್ಲ ಮಾತಾಡಿ ಇದ್ರದ್ದೊಂದು ಒಳ್ಳೆ ಒಂದು ಕ್ರಮ ಕೈಗೊಳ್ಬೇಕಂತೇಳಿ ಈ ಮೂಲಕ ಹೇಳ್ತೀನಿ. ಮತ್ತೇನಿಲ್ಲ, ಇದೇನದ ನಾವು ಇನ್ನೊಂದು 10 ದಿನ ಟೈಮ್ ಕೊಟ್ಟಿದ್ದೇವೆ, ಅಂದ್ರೆ 30 ದಿನ ಗಡುವು ಕೊಟ್ಟಿವಿ. 30 ದಿನದ ಒಳಗಡೆನೆ ಇಂಥ ಒಂದು ದುರ್ಘಟನೆ ನಡೆದು ತುಂಬಾ ಬೇಸರ ಆಯ್ತು ನಮ್ಗ. ಸೊ ಇವಾಗ ಏನದ, ಇನ್ನೊಂದು 10 ರಿಂದ 15 ದಿನಗಳ ಕಾಲ ಇದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಂಡಿಲ್ಲ ಅಂತ ಇಟ್ಕೊಳ್ಳಿ, ಉಗ್ರವಾದ ಹೋರಾಟ DC ಕಚೇರಿ ಮುಂದೆ ನಡೀತದ. ಸೊ ಇದ್ರ ಬಗ್ಗೆ ಮಾಡ್ಲೇಬೇಕು ಅಂತೇಳಿ ತಮ್ಮ ಈ ಪತ್ರಿಕಾಗೋಷ್ಠಿ ಮೂಲಕ ಕಳಕಳಿಯಿಂದ ಕೇಳಿಕೊಡ್ತೀವಿ. ಇಲ್ಲ, ಎಷ್ಟ್ ಸಲ ಕೊಡ್ಲಿ ಸರ್, ಈಗ ಮೊನ್ನೆ ಕೊಟ್ಟಿದ್ದೆ, ನಿನ್ನೆ ಬಿಟ್ಟು ಮೊನ್ನೆ ನಮ್ಗೆ ರಿಪ್ಲೈ ಬಂದ್ರಿ. ಪ್ರತಿ ಸಲ ಮನವಿ ಕೊಟ್ಟು ನಮಗೂ ಬೇಜಾರಾಗಿದೆ. ಯಾಕಂದ್ರೆ ಪ್ರತಿ ಸಲ ನಾವು ಹೋರಾಟ ಮಾಡಬಾರ್ದು, ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ನಾವು ತಳ್ಕೊಂಡು ಇದು ಮಾಡಿದ್ವಿ. ಬಟ್ ಈ 5 ವರ್ಷದ ಮಗು ಅವ್ರದ್ದು ಜೀವನ ಹೆಂಗ, ಪಾಪ ಅಂತ ಸಣ್ಣ ಮಗು ಈ ತರ ದುರ್ಘಟನೆ ಆಗಿದೆ ಅಂದ್ಮ್ಯಾಗ ಇದು 10 ದಿನ ಇಲ್ಲ 15 ದಿನದೊಳಗ ನಾವೇನಾದ್ರೂ ಇದು ಸರಿಪಡಿಸ್ಲಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದ್ರು ಕರೆದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂದ್ರೆ 101% ಜಿಲ್ಲಾಧಿಕಾರಿಗಳಿಗೆ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆನೂ ಪ್ರೆಸ್ ಮೀಟ್ ಮಾಡಿದ್ದೆ. ಒಂದು 4 ತಿಂಗಳಿಂದ ಒಂದು ಸೋಷಿಯಲ್ ಕಾಸ್ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತಿದ್ದೀನಿ. ಇದಕ್ಕೆ ಒಬ್ಬರಾದ್ರೂ ಅಧಿಕಾರಿಗಳು, ಶಾಸಕರಾಗಿರ್ಬೋದು, ಯಾರೊಬ್ರು ಕೈ ಜೋಡ್ಸಂತ ಕೆಲಸ ಮಾಡಿಲ್ಲ. ಯಾಕಂದ್ರೆ ಸಣ್ಣ ಮಕ್ಕಳದೊಂದು ಜೀವದ ಜೊತೆ ಆಟ ಆಡ್ಲತ್ತಾರ ಸರ್. ಎಲ್ರು ಓವರ್ ಆಲ್ ಎಲ್ರು ಸಣ್ಣ ಮಕ್ಕಳ ಜೀವದ ಜೊತೆನೆ ಆಟ ಆಡ್ಲತ್ತಾರ ಅಂತ ಹೇಳ್ಬೋದು ಸರ್.
ಇರ್ಬೋದು ಸರ್. ಈಗ ಅದು ನಾವ್ ಹೆಂಗ್ ಹೇಳಕ್ ಬರ್ತದೆ ಸರ್, ಯಾವ್ದು ಕಣ್ಣಿನ ಕಂಡನೆ ಯಾರ್ದೇ ಅಧಿಕಾರಿ ಅವ್ರ ಮನೆಯಲ್ಲೂ ಮಕ್ಳು ಇರ್ತಾರಲ್ಲ ಸರ್. ಯಾವುದೇ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಶಾಸಕರುಗಳಾಗಿರ್ಬೋದು, ಯಾವುದೇ ಒತ್ತಡ ಇದ್ರು ಅವ್ರ ಮನೆಯಲ್ಲೂ ಮಕ್ಳು ಇರ್ತಾರಲ್ಲ ಸರ್. ಎಲ್ರಿಗೂ ತಮ್ದೇ ಆದ ಒಂದೇ ಒಂದು ಪ್ರಾಬ್ಲಮ್ ಬಂದೇ ಬರ್ತದೆ. ಸೊ ಇದ್ರ ಬಗ್ಗೆ ಕೇರ್ಲೆಸ್ ಮಾಡ್ಬೇಡಿ. ಬೇರೆ ಬೇರೆ ವಿಷಯಗಳು ಅದಾವ, ಅದೊಂದ್ ಸ್ವಲ್ಪ ಜನ ಮುಂದಕ್ಕೆ ಹಾಕ್ರಿ. ಬಟ್ ಈ ವಿಷಯದ ಬಗ್ಗೆ ಆದಷ್ಟು ಬೇಗ ಕೂಲಂಕುಷವಾಗಿ ನಿರ್ಧಾರ ತಗೊಳ್ಬೇಕಂತೇಳಿ ಹೇಳ್ತೀನಿ.